ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ನಿಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 23. ನಾವು ಕಳೆದ ಅಧ್ಯಾಯದಲ್ಲಿ ತುಂಬ ದೊಡ್ಡ ಅಧ್ಯಾಯ ಅಲ್ವಾ, ಅದರಲ್ಲಿ ತುಂಬ ವಿಷಯಗಳನ್ನ ತಿಳ್ಕೊಂಡ್ವಿ. ಸರಿಯಾಗಿ ಹೇಳಬೇಕು ಅಂದರೆ ನಮ್ಮ ಕುಲಮಾತೆಯಾದ ವಾಸವಿ ದೇವಿ ಪೆನುಗೊಂಡ ವಾಸಿನಿ ಅಂತ ನಮಗೆ ಗೊತ್ತು. ಆದರೆ ಇಲ್ಲಿ 20ನೇ ಅಧ್ಯಾಯದವರೆಗೂ 21ನೇ ಅಧ್ಯಾಯದವರೆಗೂ ಪೆನುಗೊಂಡ ಯಾವುದೇ ಅಧ್ಯಾಯದಲ್ಲೂ ನಮಗೆ ನಮ್ಮ ದೃಷ್ಟಿಗೆ ಬರಲಿಲ್ಲ. ಆದರೆ ಈಗ ಇಲ್ಲಿಂದ ಮುಂದಕ್ಕೆ ಪೆನುಗೊಂಡದಲ್ಲಿ ವಾಸವಿ ದೇವಿ ಯಾವ ರೀತಿ ಜನ್ಮ ತಾಳಿದ್ರು, ಅದರ ಹಿಂದಿನ ಪುರಾವೆ ಏನಿದೆ, ಅದರ ಹಿಂದಿನ ಕತೆ ಏನು ಅನ್ನೋದು ಲೇಖಕರು ಸ್ವಲ್ಪ ಸ್ವಲ್ಪವಾಗಿ ಇಲ್ಲಿಂದ ಹೇಳ್ಕೊತ ಹೊರಟಿದ್ದಾರೆ ನೋಡಿ. ಈ ಕಳೆದ ಅಧ್ಯಾಯದಲ್ಲಿ ನಾವು ಪೆನುಗೊಂಡದಲ್ಲಿ ವೈಶ್ಯರು ನೆಲೆಸೋಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ. ಈಶ್ವರ ಆ ರೀತಿ ಆಜ್ಞೆ ಮಾಡಿ ನಾನು ಪೆನುಗೊಂಡೆಯಲ್ಲಿ ನಗರೇಶ್ವರನಾಗಿ ಉದ್ಭವಿಸ್ತೇನೆ, ಪಾರ್ವತಿ ಯಾವ ರೀತಿ ರೂಪ ತಾಳ್ತಾರೆ, ವಿಷ್ಣು ಯಾವ ರೀತಿ ರೂಪ ತಾಳ್ತಾರೆ ಅನ್ನೋದನ್ನೆಲ್ಲ ಈಶ್ವರ ವೈಶ್ಯರಿಗೆ ಹೇಳಿ ಕಳಿಸ್ತಾರೆ. ಯಾಕೆಂದ್ರೆ ವೈಶ್ಯರು ನಿನ್ನ ಸ್ಥಾನವಾದ ಕೈಲಾಸವನ್ನು ಬಿಟ್ಟು ನಾವು ಭೂಲೋಕಕ್ಕೆ ಹೋದ್ರೆ ಮರುಭೂಮಿಗೆ ಹೋದಂತೆ ಅಂತ ತುಂಬಾ ಬಾಧೆ ವ್ಯಕ್ತಪಡಿಸಿದಾಗ ಈಶ್ವರ ಆ ರೀತಿ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿಯೇ ಬೇರೆ ಬೇರೆ ಅವತಾರದಲ್ಲಿ ಉದ್ಭವಿಸ್ತೇವೆ, ನಿಮ್ಮ ಭೂಲೋಕಕ್ಕೆ ಪೆನುಗೊಂಡ ಅನ್ನೋ ಜಾಗವೇ ಕೈಲಾಸಗಿರಿ ಆಗಿರುತ್ತದೆ ಅಂತ ವರಗಳನ್ನ ಕೊಟ್ಟು ಕಳಿಸಿದ್ರು ಅಲ್ವಾ. ಅಲ್ಲಿ 18 ಪಟ್ಟಣಗಳು ಹೇಗೆ ನಿರ್ಮಾಣ ಆಯಿತು, ಯಾವ್ಯಾವ ಪಟ್ಟಣಗಳು, ಯಾವ್ಯಾವ ಪಟ್ಟಣದಲ್ಲಿ ಯಾವ್ಯಾವ ವೈಶ್ಯೋತ್ತಮರು ಹೋಗ್ತಾರೆ, ಅಲ್ಲಿ ನವನಿಧಿಗಳನ್ನ ಕುಬೇರ ಹೇಗೆ ತುಂಬಿ ತುಳುಕುವಂತೆ ಮಾಡ್ತಾನೆ ಈಶ್ವರನ ಆಜ್ಞೆಯಂತೆ, ಇದನ್ನೆಲ್ಲ ನಾವು ಕೇಳಿದ್ವಿ ಅಲ್ವಾ. ಈಗ ಈ ಅಧ್ಯಾಯದಲ್ಲಿ ಲೇಖಕರು ಏನರ ಬಗ್ಗೆ ಹೇಳಿದ್ದಾರೆ ಅಂದರೆ, ಮನ್ಮಥ ಭಸ್ಮದಲ್ಲಿ ಬಂಡಾಸುರನೂ ತರುವಾಯ ಶುಂಭ ನಿಶುಂಭರೂ ಚಿತ್ರಕಂಠನೂ ಜನಿಸುವುದು, ಪಾರ್ವತಿಯೇ ವಾಸವ ಕನ್ನಿಕಾ ಪರಮೇಶ್ವರಿ. ನೋಡುವ. ಸೂತ ಮಹಾಮುನಿ, ಪೆನುಗೊಂಡ ಪಟ್ಟಣದಲ್ಲಿ ಆ ವೈಶ್ಯ ಸಂತತಿಯು ಸಕಲ ಧರ್ಮಗಳಲ್ಲಿ ಆಸಕ್ತಿಯುಳ್ಳದ್ದಾಗಿ ಸಕ್ರಮವಾಗಿ 18 ಪಟ್ಟಣಗಳಲ್ಲಿ ಸಕಲ ಮಂಗಳರೂಪವಾಗಿ ಎಲ್ಲ ದಿಕ್ಕುಗಳನ್ನು ವ್ಯಾಪಿಸಿ ವಿಸ್ತಾರವಾಗಿ ವೃದ್ಧಿಯಾಯಿತು. ಶೌನಕ ಮಹಾಮುನಿ, ಅವರು ಎಷ್ಟು ವರ್ಷಗಳವರೆಗೆ ಕೈಲಾಸದಲ್ಲುಳಿದು ಭೂಮಿಗೆ ಬಂದರು, ಭೂಮಿಯಲ್ಲಿ ಯಾವ ಯಾವ ಕಾರ್ಯಗಳನ್ನು ಮಾಡಿ ಮತ್ತೆ ಕೈಲಾಸವನ್ನು ಪಡೆದರು ಹೇಳಬೇಕೆಂದು ಸೂತ ಮಹರ್ಷಿಯನ್ನು ಕೇಳಲಾಗಿ, ಸೂತ ಮಹರ್ಷಿಯು, ಓ ಶೌನಕಾದಿಗಳೇ, ಇದೇ ಪ್ರಕಾರವಾಗಿ ಪೂರ್ವದಲ್ಲಿ ಧರ್ಮನಂದನನಿಂದ ಪ್ರಶ್ನಿಸಲ್ಪಟ್ಟು ಆದಿಶೇಷನು ಆ ವೃತ್ತಾಂತವನ್ನು ಹೀಗೆ ಹೇಳಿದ್ದಾನೆ. ಅದನ್ನೇ ನಾನು ನಿಮಗೆ ಹೇಳುತ್ತೇನೆ, ಕೇಳಿ. ಈಶ್ವರನ ಪಾಲನೇತ್ರದಿಂದ ದಹಿಸಲ್ಪಟ್ಟ ಮನ್ಮಥನ ಭಸ್ಮದಿಂದ ಕಲಿಬಂಡಾಸುರನೆಂಬ ಅಸುರನು ಮೊದಲು ಜನಿಸುವನು. ಅನಂತರ ಶುಂಭ ನಿಶುಂಭರೆಂಬ ರಾಕ್ಷಸರು ಜನಿಸುವರು. ಅನಂತರ ಚಿತ್ರಕಂಠನೆಂಬ ಗಂಧರ್ವನು ಚಂದ್ರವಂಶದಲ್ಲಿ ವಿಷ್ಣುವರ್ಧನನೆಂಬ ಹೆಸರಿನಿಂದ ಜನ್ಮಿಸಿ ಅಜೇಯನಾಗಿ ವರ್ಧಿಸುವನು. ಪರಾಶಕ್ತಿಯಾದ ಗೌರಿಯು ವೈಶ್ಯಕುಲದಲ್ಲಿ ಕನ್ನಿಕೆಯಾಗಿ ಹುಟ್ಟಿ ಬ್ರಹ್ಮಚಾರಿಣಿಯಾಗಿ ಆ ವಿಷ್ಣುವರ್ಧನನ್ನು ಸಂಹರಿಸಿ 102 ವೈಶ್ಯವಂಶಗಳನ್ನು ಅಗ್ನಿಮುಖದಲ್ಲಿ ಉದ್ಧರಿಸಿ ತನ್ನ ನಿವಾಸವಾದ ಕೈಲಾಸವನ್ನು ಸೇರುವಳು. ಮಹಾತೇಜಸ್ವಿಗಳಾದ ಈ ವೈಶ್ಯ ಮುನಿಗಳು ಕೈಲಾಸಕ್ಕೆ ಬಂದ ನಂತರ ಶಂಖಚಕ್ರಧರನಾದ ವಿಷ್ಣುವು ಕಲ್ಕಿನಾಮದಿಂದ ಹಯಮುಖನಾಗಿ ಕಲಿಯುಗಾಂತರದಲ್ಲಿ ರಾಕ್ಷಸೇಶ್ವರನಾದ ಕಲಿಯನ್ನೂ ಬಂಡಾಸುರನನ್ನೂ ಸಂಹರಿಸಿ ಭೂಮಿಯನ್ನು ಪರಿಪಾಲಿಸುವನು. ಅನಂತರ ಕೃತಯುಗವು ಬರುವುದು. ಓ ವತ್ಸ, ಸೃಷ್ಟಿ ವಿಪುಲವಾದ ನಿನ್ನ ಕತೆ ಮುಂದೆ ಜರುಗಲಿರುವ ಪರಮ ರಹಸ್ಯ, ಅದನ್ನೇ ನಿನಗೆ ಹೇಳಿದ್ದೆನು. ಓ ಧರ್ಮನಂದನ, ನೀನು ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳವನಾಗಿದ್ದುದರಿಂದ ನನಗೆ ಪೂಜ್ಯನಾದ ವೇದಗಳನ್ನು ಧರಿಸಿದ ಬ್ರಾಹ್ಮಣರು ನನಗೆ ಸರ್ವದಾ ಪೂಜ್ಯರು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಚತುರ್ಧಾಂಶನಾದ ನನಗೂ ದೇವತೆಗಳಿಗೂ ಬ್ರಾಹ್ಮಣರೇ ಪೂಜ್ಯರು. ಆದ್ದರಿಂದ ಬ್ರಾಹ್ಮಣರನ್ನು ಯಥಾವಿಧಿಯಾಗಿ ಪೂಜಿಸಿ ದೇವತೆಗಳಿಂದ ಫಲವನ್ನು ಪಡೆಯಬಹುದು ಎಂದು ನುಡಿದು ಆದಿಶೇಷಮೂರ್ತಿ ಎಂದು ಬಾಡದ ಕಮಲಹಾರವನ್ನೊಂದು ಆತನಿಗೆ ಕೊಟ್ಟು ಸ್ವೇಚ್ಛಾಮರಣಿಯಾಗು ಎಂದು ವರವನ್ನಿತ್ತು ನಾಗದೂತರ ಸಹಾಯದಿಂದ ಬಿಲದ್ವಾರದ ಮೂಲಕ ಭೂಲೋಕಕ್ಕೆ ಕಳಿಸಿದನು. ಅನಂತರ ಧರ್ಮನಂದನನು ಆದಿಶೇಷನಿಗೆ ಭಕ್ತಿಯಿಂದ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಆಚಾರ್ಯನಾದ ಚ್ಯವನ ಮಹರ್ಷಿಯ ಆಶ್ರಮಕ್ಕೆ ಹೋಗಿ ದುಃಖಿತನಾದ ಗುರುವನ್ನು ಕಂಡು ನಮಿಸಿ ಸರ್ವ ವೃತ್ತಾಂತವನ್ನು ತಿಳಿಸಿ ಸಂತೋಷದಿಂದ ಗುರುವಿಗೆ ತಾನು ಆದಿಶೇಷನಿಂದ ಪಡೆದ ಆ ಬಾಡದ ಕಮಲಹಾರವನ್ನು ಒಸಗಿ ಆತನ ಆಜ್ಞೆಯ ಪ್ರಕಾರ
ಪ್ರಕಾರ ತನ್ನ ತಂದೆ ತಾಯಿಗಳ ಹತ್ತಿರ ಬಂದು ನಮಸ್ಕರಿಸಿ ಆದಿಶೇಷನು ಹೇಳಿದ ಎಲ್ಲ ಕಥೆಗಳನ್ನೂ ಭಕ್ತಿಯಿಂದ ಅವರಿಗೆ ತಿಳಿಸಿ ಗೃಹಸ್ಥಾಶ್ರಮವನ್ನು ಹೊಂದಿ ಸುಖಿಯಾದನು. ಈ ಕಥೆಯು ಪೂರ್ವದಲ್ಲಿ ರಹಸ್ಯವಾಗಿ ನಾರದನಿಂದ ನನಗೆ ಹೇಳಲ್ಪಟ್ಟಿತು. ಅನಂತರ ವೈಶ್ಯರು ಪೆನುಗೊಂಡ ಪಟ್ಟಣದಲ್ಲಿ ಶಾಶ್ವತವಾದ ಮಂಗಳಕರವಾದ ಕೀರ್ತಿಯನ್ನು ಹೊಂದಿ ನಗರವಾಸಿಗಳಾದ ಕಾರಣನಾಗರರೆಂಬ ಪ್ರತಿಷ್ಠೆಯನ್ನು ಹೊಂದಿ ಚಿರಕಾಲ ನಿವಸಿಸಿದರು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ. ಧನ್ಯವಾದಗಳು. ಜೈ ವಾಸವಿ.